ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಾಮಿಡಿ. ಓಕೆ, ನಕ್ಕು ಮುತ್ತದ ಹುಡುಗಿರಿಗೆ, ನಕ್ಕು ಹಲ್ಲಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಮಾಸ ಅಂತ ಕೇಳ್ಕೊಳ್ಳೋದು ಒಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 3, ಕೋಪಾಡ್ ಬೈ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್, ಡೆನ್ವರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಡಾಲರ್ ಬಿಗ್ ಬಾಸ್. ಕಂಫರ್ಟ್ ಪಾರ್ಟ್ನರ್ ರಾಯಲ್ ಓಕ್ ಫರ್ನಿಚರ್ಸ್. ಅಸೋಸಿಯೇಟ್ ಸ್ಪಾನ್ಸರ್ ಹೆಲೋ ಆಪ್. ಈಗಲೇ ಡೌನ್ಲೋಡ್ ಮಾಡಿ nobroker.com, ಬಟರ್ಫ್ಲೈ ಹಾಗೂ ಪ್ಯಾರಾಗಾನ್ ಆಫೀಸ್ ಫುಟ್ವೇರ್. ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಿನ್ನೆ ಅಂತೂ ಭರ್ಜರಿ ಸ್ಕಿಟ್ಗಳನ್ನ ನೋಡಿದ್ವಿ. ಇವತ್ತು ಅದೇ ತರ ಚಿಂದಿ ಉಡಾಯಿಸುವಂತ ಆಕ್ಟ್ಗಳು ಇರುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ನನ್ನ ಕಿಲಾಡಿ ಗ್ಯಾಂಗ್ನ ಸ್ವಾಗತ ಮಾಡೋಣ. ಚಿನ್ಕುಲಿ ಪಟಾಕಳೆ, ವೆಲ್ಕಮ್ ಟು ದಿ ಶೋ. ಸೀನಿಯರ್ ಆಟಂ ಬಾಂಬ್ಗಳೇ, ನಿಮಗೂ ವೆಲ್ಕಮ್ ಟು ದಿ ಶೋ. ನನ್ನ ಮುದ್ದಾದ 3 ರಾಕೆಟ್ಗಳೇ, ನಿಮಗೂ ವೆಲ್ಕಮ್ ಟು ದಿ ಶೋ. ಇನ್ನು ತಡ ಮಾಡೋದು ಬೇಡ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೇ ಬೇಡ. ಇವತ್ತಿನ ಮೊದಲನೇ ಆಕ್ಟ್ ನೋಡಿ, ಒಂದು ಗಾದೆ ಮಾತಿದೆ, ಇದ್ದಿದ್ದನ್ನ ಇದ್ದಾಗೆ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತೆ ಅಂತ. ಇನ್ನು ಇಲ್ದೇ ಇರೋದನ್ನೇ ಇದೆ ಅಂತ ನಮ್ಸಕ್ ಹೋದ್ರೆ ಏನೆಲ್ಲ ಎಡವಟ್ಟಾಗುತ್ತೆ. ಹಾಗೆ ಇಲ್ಲೊಬ್ಬ ಅಳಿಯ ತನ್ನ ಅತ್ತೆ ಮಾವನ ಇಲ್ದೇ ಇರೋ ಮೊಮ್ಮಗನ ಇದೆ ಅಂತ ನಮ್ಸೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದ್ದಾನೆ. ಮುಂದೇನಾಗುತ್ತೆ ನೀವೇ ನೋಡಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಿದ್ದಾರೆ ಹಾಸನದ ಸಂತೋಷ್, ಮಂಗಳೂರಿನ ದಿವ್ಯಾಂಚನ್, ದಾವಣಗೆರೆಯ ಜಗದೀಶ್, ಮಂಡ್ಯದ ದೀಪಿಕಾ, ಗದಗಿನ ಉಮೇಶ್ ಕಿನ್ನಾಳ್ ಹಾಗೂ ಯಲ್ಲಾಪುರದ ಚಂದ್ರಶೇಖರ್ ಸಿದ್ದೇ. ಡಾರ್ಲಿಂಗ್, ನನ್ನ ಡ್ಯಾನ್ಸ್ ಹೆಂಗಿತ್ತು? ಖಾಲಿ ತರ ಇತ್ತು. ನನ್ನ ಡ್ಯಾನ್ಸ್ ಸ್ಟೆಪ್ಗಳನ್ನ ನೋಡ್ಬಿಟ್ಟು ನೆಕ್ಸ್ಟ್ ಡಿಕೆಡಿ ಕಂಟೆಸ್ಟೆಂಟ್ ನಾನೇ ಅಂತ ರಚಿತಾ ಮೇಡಮ್ ಫಿಕ್ಸ್ ಆಗ್ಬಿಟ್ಟವ್ರೆ ಕಣೆ. ಲೇ, ನನ್ನಂತ ಗಂಡ ನಿಂಗೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ದೆ ಕಣೆ. ಹೌದೌದು, ಇಡೀ ಏರಿಯಾದವರೆಲ್ಲ ಮಾತಾಡ್ತಾವ್ರೆ. ಏನಂತ? ಮಕ್ಕಳನ್ನ ಬಿಟ್ಟಿದ್ದೆಲ್ಲ ಮಾಡ್ತಾನೆ ಅಂತ. ನಿನ್ನಂತ ಕಿತ್ತೋನ್ ಮುಕ್ತನ್ ಕಟ್ಕೊಂಡಲ್ಲ, ನನ್ ಕರ್ಮ. ಲೇ, ನನ್ನ ಫೇಸ್ ವ್ಯಾಲ್ಯೂ ನಿಂಗೇನೆ ಗೊತ್ತು. ಅಮೇರಿಕದವರು $60,000 ಟೆಂಡ್ರು ಕೂಗವ್ರೆ ಕಣೆ. ಅಂದ್ರೆ ವ್ಯಾಲ್ಯೂ ಇಲ್ಲ ಅಂತೀಯ? ಅಯ್ಯೋ, ಯಾರಿಲ್ಲ ಅಂದರು. ಮೊನ್ನೆ ಪಕ್ಕದ ಮನೆ ರಮೇಶ್ ಅಣ್ಣಂಗೆ ನಾಯಿ ಕಚ್ಬಿಟ್ಟು ಸರ್ಕಾರದವರು 50,000 ಪರಿಹಾರಧನ ಕೊಡಕ್ ಬಂದಿದ್ರು. 50,000? ಹೌದು. ಅದೇ ಟೈಮ್ಗೆ ನೀನ್ ಬಂದ, ನಿನ್ ಮುಖ ನೋಡಿ 1 ಲಕ್ಷ ಕೊಟ್ಟೋದ್ರು. ಅದು ವಿತೌಟ್ ಎನ್ಕ್ವೈರಿ. ಲೇ ಮಾಡ್ರಳ್ಳಿ ಗುಡ್ಡೆ ಮಾಂಸ, ನನ್ನ ಬೈಲಿಲ್ಲ ಅಂದ್ರೆ ತಿಂದಿದ ಅರ್ಧಲ್ವೇನ ನಿನಗೆ? ಮತ್ತೇನ್ ಮಾಡ್ಲಿ? ಅವತ್ ರಾತ್ರಿ ನಾನ್ ಬೇಡ ಬೇಡ ಅಂದ್ರೆ ನನ್ನ ತಕ್ಕ ಬಂದ್ ಮದ್ವೆ ಅದಲ್ಲ. ಇವತ್ತು ಎಲ್ಲ ಮಕ್ಕಳು ಅವ್ರ ಅಪ್ಪ ಅಮ್ಮನ ಜೊತೆ ದೀಪಾವಳಿ ಆಚರಿಸಿದ್ರೆ ನಾನು ನಿನ್ ಜೊತೆ ಇದ್ದೀನಿ. ನೀನೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ದೀಪಾವಳಿ ಆಚರಿಸ್ಬೇಕಷ್ಟೇ. ಡೋಂಟ್ ವರಿ ಚಿನ್ನ, ಇನ್ 1 ಅವರಲ್ಲಿ ನಿಮ್ಮ ಅಪ್ಪ ಅಮ್ಮ ಇಲ್ಲಿರ್ತಾರೆ. 1 ಅವರ್ ಅದೇ ಕರೆಸ್ತೀರಾ? ನಡ, ಪ್ರಪಂಚದಲ್ಲಿ ಯಾವುದೇ ತಂದೆ ತಾಯಿಗೆ ಏನಾದ್ರೂ ಕೊಡ್ತೀವಿ ಬನ್ನಿ ಅಂದ್ರೆ ಯಾರು ಬರಲ್ಲ. ಅದೇ ಮೊಮ್ಮಗಾಗಿದೆ ಬನ್ನಿ ಅಂದ್ರೆ ಬೇಗ ಓಡ್ ಬಂದ್ಬಿಡ್ತಾರೆ. ನಮಗ್ ಮಗುನೇ ಇಲ್ವಲ್ರಿ? ನಮಗ್ ಮಗು ಆಗಿಲ್ಲ ನಿಜ, ಆದ್ರೆ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಆಲ್ರೆಡಿ ಮಗು ಆಯ್ತು ಕಣೆ. ಹೇಳ್ರಿ 10 ರೂಪಾಯಿ ಲಂಚ. ಚಿವೋಗಿಪ್ಪ ಅಬ್ಬರಿ ಬಾರೆ. ಅಮ್ಮವ್ರೆ, ನೀವೇನು ಹೇಳಿದ್ರು ಇವ್ರ ಗ್ಲಾಮರ್ ಚೇಂಜ್ ಆಗಲ್ಲ. ಏ ಗುಂಗ್ರು, ಗ್ಲಾಮರ್ಗೆ ಕಬಡ್ಡಿ ಆಡಿದ್ ನನ್ನ ಮಗ ನಾನು. ನನಗೆ ಹೇಳ್ಕೊಡ್ತಿಲ್ಲ? ಓಕೆ ಮೇ ಮಾಡೋದು. ರೀ, ನಮ್ಮ ಐಡಿಯಾ ಬಗ್ಗೆ ಅವನಿಗೂ ಹೇಳಿ. ಗುಂಗ್ರು ಬರ, ಇದು ಈ ವಿಷಯ ಹೊರಗಡೆ ಎಲ್ಲೆಲ್ಲಿ ಕೊಟ್ಟಾಗಬಾರ್ದು. ನಮ್ಮ ಅತ್ತೆ ಮಗನಿಗೆ ಡೌಟೇ ಬರಬಾರ್ದು. ಹಂಗ ಆಕ್ಟ್ ಮಾಡು. ರೀ, ನಾವ್ ಇರೋರೇ 3 ಜನ ಇದ್ಯಾಕೆ ಹಿಂಗ್ ಗುಟ್ಟು ಹೇಳ್ತಿದ್ರಿ? ಏಯ್, ನಿಮ್ಮ ಅಪ್ಪಂಗೊಂದು ಫೋನ್ ಮಾಡೆ. ಹಾ, ಮಾಡ್ತೀನಿ. ಅಲೋ ಅಪ್ಪ, ನಾನ್ ನಿಮ್ಮ ಮಗಳು. ಅವಳು ಯಾವಾಗ ನೆಗದ್ ಬಿದ್ದಾದ್ಲೆ? ಅಪ್ಪ, ನಿಮ್ಮ ಅಮ್ಮಗೆ ನಿಮ್ ಜೊತೆ ಪಟಾಕಿ ಹೊಡಿಬೇಕಂತೆ.
ಹೌದಾ ಇವಾಗ್ಲೇ ಬರ್ತಾ ಇದ್ದೀನಿ ನೀರು ಮೊಮ್ಮಕ್ಳೆ. ಅಪ್ಪ ಬರ್ತಿದ್ದಾರೆ. ನಿಮ್ಮ ಅಪ್ಪ ಬತ್ತವ್ರ ಬಾಕ್ಲಕ್ಕ ಮಲ್ಕೊಬಿಡು. ಹೋಗಿ ಅಡಿಗೆ ಮಾಡೋಕೆ. ಏನ್ ಮಾಡ್ತು ಅಳಿಯಂದ್ರೆ ಮೊಮ್ಮಗನೇ ಯೋ ಯಾವ ಒಳಮನಿಲ್ಲ ಮೊಮ್ಮಗನಿಲ್ಲ ಹೋಗ ಮರೆಯೋ ಮಾವ ಈಗ ಬಂದ್ರ ಮನೆ ಕುಂತ್ಕಳಿ ಅತ್ತೆ ಒಂದ್ ಕಡೆಗೆ ಹೋಗಿ ಹಂಗೆ ಬಂದ್ಬಿಟ್ರ. ಅಳಿಯಂದ್ರೆ ನನ್ನ ಮೊಮ್ಮಗ ಎಲ್ಲಿ? ಒಳಗಡೆ ಆಟ ಆಡ್ತಾವ್ನೆ. ಖರ್ಚಿ ಮಗನೇ ಬಾ ಮುತ್ತು ಕೊಡುಬೇಕಂದನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡುಬೇಕಂದನೆ ನನ್ನ ಮುದ್ದು ರಾಜ, ನಿನ್ನ ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡುಬೇಕಂದನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡುಬೇಕಂದನೆ ನನ್ನ ಮುದ್ದು ರಾಜ. ಅಯ್ಯೋ ದರಿದ್ರನೇ ಬುದ್ಧಿದ್ಯೇನೋ ನಿನ್ಗೆ? ಕೆಳಗಡೆ ಗಾಜಿನ ಗ್ಲಾಸ್ ಬಿದ್ದಿದ್ದೆ, ಅಪ್ಪಿ ತಪ್ಪಿ ಮಗು ಕಾಲಿಟ್ರೆ ರಕ್ತ ಬರಲ್ವಾ? ಶಂಸಮ್ಮವ್ರೆ ಮಗು ಕೂಸುಮರಿ ಮಾಡೋ ಅಂತ ಹಠ ಮಾಡ್ತು, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಹೌದಾ ಬಂಗಾರ? ನಾನ್ ಕುಸುಮರಿ ಮಾಡ್ಲ ನಿಂಗೆ? ಬಾಲಿ 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 ಕುಚ್ಚು. ಹುಷಾರು ಕಣೆ ಮಗ, ಎದ್ದಿರಳ್ ನಾನ ನೀವಾ? ಇಬ್ರು ಸೇರ್ತಾನೆ. ಅಲ್ಲ ಅಳಿಯಂದ್ರೆ ಇಲ್ಲಿ ಏನ್ ನಡೀತಾ ಇದೆ? ನೀವು ನೋಡಿದ್ರೆ ಮಗುನ್ ನೋಡ್ರಿ ಎಂತ ಇದ್ದೀರಾ? ಇವ್ನು ನೋಡಿದ್ರೆ ಕೋಣನ್ ಕುಂಟೆ ಕಾಸಲ್ಲಿರೋ ಕೋಣ ತರ ಅಂತವಳೆ. ಇವ್ಳು ನೋಡಿದ್ರೆ ಮಗನ್ ಎತ್ಕೊಂಡು ಸೌರನ್ನು ಬಂಗಾರ ಅಂತ ಮುದ್ದಾಡ್ತಾವಳೆ. ಸರಿಯಾಗಿ ಹೇಳಿ, ಮಗು ಇದೆಯಾ ಇಲ್ವಾ? ಅಂದ್ರೆ ಮಗು ಕಾಣಿಸ್ತಾ ಇಲ್ಲ? ಇದ್ದಳವ ಕಾಣಿಸಕ್ಕೆ? ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ನಿನ್ಗೆ ಅವತ್ತೇ ಬಡ್ಕೊಂಡೆ ಕಣೆ, ನಿಮ್ಮ ಅಪ್ಪ ಅಮ್ಮಗೆ ನಿನ್ನ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ. ಕಣ್ಣೆದುರುಗಡೆ ಮಗು ಇದ್ರು ಇಲ್ಲ ಅಂತ ವಾದ ಮಾಡೋ ಇಂಥ ಅಪ್ಪ ಅಮ್ಮ ಬೇಕಾ ಇಲ್ಲ ನಾನ್ ಬೇಕಾ? ಈಗಲೇ ಡಿಸೈಡ್ ಮಾಡು. ಒಂದ್ ಕ್ಷಣನೂ ಈ ಮನೇಲಿ ಇರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಅಳಿಯಂದ್ರೆ ಯಾಕೆ ಕೋಪ ಮಾಡ್ಕತ್ತೀರಾ? ಯಾಕಂದ್ರೆ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ, ಮೊಮ್ಮಗನು ಕಾಣಿಸ್ತಾ ಇಲ್ಲ, ಅದಕ್ಕೆ. ಅಯ್ಯಂದ್ರೆ ನನ್ನ ಮೊಮ್ಮಗ ಅವನ ಹೆಗ್ಲ ಮೇಲೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ ನೋಡಿ. ನೀವೇ ಏನೋ ಮಾತಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಅಲ್ಲೆಲ್ಲೆಲ್ಲೆ ನನ್ನ ಬಂಗಾರ, ನನ್ನ ಅಮ್ಮುಲು, ನನ್ನ ಚಿಂದು. ಮಾವ, ಏನ್ ಮಾಡ್ತಿದ್ರಿ? ಮಗ ನಿತ್ಕೊಂಡೆ. ಅಲ್ಲಿ ಮಗು ಆಯ್ತಾ? ಅಲ್ಲಿ ಮಂತನ ಅಯ್ಯೋ ಅಲ್ಲ, ಮಗು ಅಷ್ಟೊಂದು ಬಡ್ಕತೈತೆ, ಹಾಲು ಕುಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅಯ್ಯಯ್ಯೋ ಓಲೆ ಕಂದ ಪುಟ್ಟ, ಲೇ ಸುಶೀಲ, ಮಗು ಮಂತನ ತೊಡೆ ಮೇಲೆ ಸುಸ್ಸು ಮಾಡ್ಕೊಬಿಟ್ಟದೆ ಕಡೆ. ಬೇಗ ತಗೊಂಡ್ ಬಾರ. ತಂದೆ ಸಾರಿ ಮೇಡಮ್. ಆ ಕಡೆ ಸಾರಿ ಸರ್. ಮಡೇನೂರ್ ಮಕ್ಕ ಆಗ್ಬಿಟ್ಟದೆ ವರ್ತು ಅಂತ ಸಾರಿ ಸರ್. ನಡೀಲಿ ಸರಿ ಹಿಡ್ಕಣೆ. ನೋಡಿ, ನಮ್ಮ ಮಗು ಸುಸ್ಸುನ ನಿಮ್ಮ ಮಗು ಸುಸ್ಸು ಅನ್ಕೊಂಡ್ ಬಾಯಿಗೆ ಹಾಕಬಿಡಿ. ನಡಿಯೇ. ಅಳಿಯಂದ್ರೆ ಇಷ್ಟು ಬೇಗ ಅಲ್ಲೋಗ್ಬಿಟ್ಟ ಅಂದ್ರೆ ಮಗು ಕಾಣಿಸ್ತಾ ಇಲ್ಲ, ಕಾಣಿಸೋ ತರ ನಾಟಕ ಮಾಡ್ತಾ ಇದ್ದೀರಾ? ನನಗೆ ಗೊತ್ತಿದ್ದ ಅವ್ರ ಮನೆ ಇತ್ತು, ನಿನಗೆ ಅವ್ರ ಪ್ರೀತಿ ಇಲ್ಲ, ನಾನು ಹೋಗ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಬಾವ? ಲೇ, ನಿನ್ನ ಮದುವೆ ಆಗಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ. ಯಾಕೆ ಅಳಿಯಂದ್ರೆ ಏನಾಯ್ತು? ಯಾಕೆ ಅಂದ್ರೆ ನನ್ನ ಮಗ ಸನಾದಿ ಅಪ್ಪಣ್ಣ ಸಿನಿಮಾ ತರ ತಾತ ಪಿಪಿ ಅನ್ನೋ ಹಾಗೆ ತಾತ ಎತ್ತೋ ಅನ್ನೋ ಕೂಗು ನಿಮಗೆ ಕೇಳಿಸ್ತಾ ಇಲ್ವಾ? ರಕ್ಷಿತಾ ಮೇಡಮ್, ನನ್ನ ಮಗು ಕೂಗು ನಿಮ್ಗೆ ಕೇಳಿಸ್ತು? ಏನು ಸಂಬಂಧ ಇಲ್ಲದೆ ಇರೋ ರಕ್ಷಿತಾ ಮೇಡಮ್ಗೆ ನನ್ನ ಮಗು ಕೂಗು ಕೇಳಿಸಿದೆ ಅಂದ್ರೆ ನಿಮಗ್ ಕೇಳಿಸ್ತಾ ಇಲ್ವಲ್ಲ? ಅಯ್ಯೋ ಪಾಪು ಅಳ್ತಾ ಇದ್ದಾನ? ಕೇಳಿಸ್ಲಿಲ್ಲ, ವಯಸ್ಸಾಗೋಯ್ತಲ್ಲ. ಎತ್ಕತೀನಿ. ವಾಕ್ ಅಂದ. ಅಳಿಯಂದ್ರೆ ಮಗು ಇರೋದು ಪಕ್ಕ ತಾನೇ? ನೀವ್ ಎತ್ಕೊಂಡಿರೋದ್ ಪಕ್ಕ ತಾನೇ? ನೋಡಿ, ರಾಜ್ಕುಮಾರ ಇದ್ದಂಗಿದ್ದಾನೆ. ಸಿಂಹಾದ್ರಿ ವಂಶದ ಕುಡಿ, ನನ್ನ ವಂಶೋದ್ಧಾರಕ ಇವನು. ಅವನು ಮೂಗ್ ನೋಡಿ ಅಳಿಯಂದ್ರೆ ಒಳ್ಳೆ ಗುಲಾಬ್ ಜಾಮೂನ್ ತರ ಇದೆ. ಮಾವ, ಕೆಳಿ ಕಿಲ್ಸಿ ಅದ್ ಮೂಗಲ್ಲ. ಪಕ್ಕದಲ್ಲಿ ಗೂಬೆ ತರ ನಿಂತಿದ್ಯಾ, ಹೇಳಕ್ಕಾಗಲ್ವೇನೆ? ಇಲ್ದಿರೋ ಮಗುನ ಇದೆ ಅಂತ ಕಾಮಿಟ್ ಆಗಿದ್ಯಲ್ಲ, ನಿಂಗೆ ಕಾಣಿಸಲ್ವಾ? ಅಳಿಯಂದ್ರೆ ನಾನು ಅಲ್ಲಿಂದ ಮಗು ಎತ್ಕೊಂಡಿದ್ದೀನಿ, ಗಲಾಟೆನೂ ಮಾಡ್ಲಿಲ್ಲ. ಫೋರ್ಸ್ ಸ್ವಲ್ಪ ಜಾಸ್ತಿ. ನಿನ್ ಯೋಗ್ಯತೆ ಗೊತ್ತಿಲ್ಲದೆ ಇಷ್ಟು, ಇನ್ನು ಗೊತ್ತಾದ ಇನ್ನೆಷ್ಟು. ಸಿಂಹಾದ್ರಿ ವಂಶದ ಸಿಂಹ ಕಣೆ, ಸಿಂಹ. ಅದೇ ಗೊತ್ತಾಯ್ತು. ಬಿದ್ದಿದ್ದು ಮಿನರಲ್ ವಾಟರ್ ಅಲ್ವಾ, ಅವಾಗ್ಲೇ ಗೊತ್ತಾಯ್ತು. ಏನ್ ಮಾಡ್ತಾ ಇದ್ರಿ? ಮಗನ್ ಎತ್ಕೊಂಡೆ. ಅಲ್ಲಿ ಮಗು ಆಯ್ತಾ? ಮತ್ತೆ ಅಲ್ಲಿ ಜಗ್ಗ ಚೆಡು ತೊಡೆ ಮೇಲೆ ಇಲ್ವಾ?
ಒಲ್ಲೊಲೆ ಕಂದ ಜಗ್ಗೇಶ್ ಅಣ್ಣ ತೊಡೆ ಮೇಲೆ ಕೂತ್ಕೊಬಿಟ್ಟಿದ್ಯಲ್ಲಪ್ಪ. ಅಣ್ಣ ಮಗು ಉಸಿರು ಕಟ್ಟಲ್ವಾ, ಕೈ ತೆಗೀರಿ. ಯಾರೋ ಮಗಿನ ಎತ್ಕೊಳಕ್ ಹೋಗಿ ಎಲ್ಲೆಲ್ಲೋ ಕೈ ಹಾಕ್ತಾವನೆ. ಬೇಡ ಅಣ್ಣ, ಕಣಪ್ಪ, ಬೇಡ ಕಣ. ನನ್ನ ಮಗ ಎಷ್ಟು ಖುಷಿ ಖುಷಿಯಾಗಿ ಹಾಡು ಹೇಳ್ತಾವ್ ನೋಡೋಣ. ಅಯ್ಯೋ ನಿಮ್ಮ ಮಗು ನನ್ನ ಮಗನ ಮಗು ಸೇಮು, ಹೊಟ್ಟೆ ಸೇಮು, ಕಲ್ಲರು ಸೇಮ್ ಐತಲ್ಲಣ್ಣ. ಸುಶೀಲಾ, ನಮ್ ಗುಟ್ಟ ಮಗಂಗೆ ಜಗ್ಗೇಶ್ ಅಣ್ಣನ ಕೈಲಿ ಹೆಸರಿಡ್ಬೇಕು ಅಂತೈತಲ್ಲ, ಕೇಳಪ್ಪ. ಜಗಣ ಒಂದ್ ಹೆಸರಿಟ್ಬಿಡಿ. ನಿಮ್ಮೇನ್ ರಾಜ. ಒಳ್ಳೊಳ್ಳೆ ಕಂದ ಜಗ್ಗೇಶ್ ಅಣ್ಣ ಹಂಗು ಕೊನೆಗೂ ನಿಂಬೆಹಣ್ಣು ರಾಜ ಅಂತ ಇಟ್ಬಿಟ್ಟವ್ರೆ. ಮುಂದೆ ನಿನ್ ಜೂನಿಯರ್ ಜಗ್ಗೇಶ್ ಅಣ್ಣ ಆಗ್ಬಿಡಪ್ಪ. ಭಟ್ರ ಕೈಲಿ ಒಂದೇ ಒಂದು ಸಾಂಗ್ ಹೇಳ್ಸ್ಕೊಂಡು ಕವಿ ಆಗ್ಬಿಡ್ಬೇಕು ನೀವು. ಹಂಗೆ ಒಂದು ಹಾಡು ಹೇಳಿ ಸರ್. ನಿಮ್ಮ ಅಪ್ಪಂಗೆ ತಲೆ ಸರಿ ಇಲ್ಲ, ನಿಮ್ಮ ಅಪ್ಪಂಗೆ ತಲೆ ಸರಿ ಇಲ್ಲ, ಇನ್ ಯಾವತ್ತೂ ಉದ್ದಾರ ಬಿಡ. ಹಂಗಾದ್ರೆ ಗಿನ್ನಿಸ್ ರೆಕಾರ್ಡಿ ಹಾಡು. ಮೇಡಮ್, ಎಲ್ಲರ ಆಶೀರ್ವಾದ ತಗೊಂಡ್ಮೇಲೆ ನನ್ನ ಮಗಂಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಮಾಡಿ. ಏನ್ ಮುಟ್ತಾ ಇದೀನಿ? ಈಗ 100% ಮಗು ಮುಖನೇ ಮುಟ್ಟಿದ್ದೀರಾ. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿರಪ್ಪ. ಅಣ್ಣ ಬರ್ಲ. ಒಳ್ಳೆ ಕಂದ ಕಂದ. ನಿಧಾನಕ್ಕೆ ಬನ್ನಿ ಹೇಳಿ. ಬಿದ್ದೋಗ್ಬಿಟ್ಟು. ಮಾವ, ನನ್ನ ಮಗ ದೊಡ್ಡ ಡ್ಯಾನ್ಸರು, ನಾನೇ ಕೊರಿಯೋಗ್ರಾಫರು. ಅಪ್ಪು ಸರ್ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ತಾರೆ. ಹೌದಾ ಮಗನೇ, ನಿನಗೆ ಅಪ್ಪು ಸರ್ದು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಡ್ಯಾನ್ಸ್ಗೆ ಕೊರಿಯೋಗ್ರಫಿ ಮಾಡಿದಿನಲ್ಲ, ಅದು ಮಾಡು. ಏನ್ ಮಗನೇ, ನೀನು ಒಬ್ಬನೇ ಡ್ಯಾನ್ಸ್ ಮಾಡೋಕ್ಕಾಗಲ್ವಾ? ನಿನಗೆ ಆನಂದ ಅಣ್ಣ ಅಂದ್ರೆ ಇಷ್ಟನಾ? ಆನಂದಣ್ಣ ಬನ್ನಿ ಅಣ್ಣ, ನನ್ನ ಮಗು ಅಸ್ಕುಸು ಕೇಳ್ಕತ್ತದೆ. ಬನ್ನಿ, ಒಂದು 2 ಸ್ಟೆಪ್ ಬನ್ನಿ. ಬನ್ನಿ ಅಣ್ಣ. Twinkle, twinkle, little star, we all love you, our star. One, two, three, four, five star, we all love you, our star. ಬರಲಪ್ಪ. ಅಣ್ಣ ತುಂಬ ಧನ್ಯವಾದ. ಮಗು ಮೇಲೆ ಕಾಲಿಟ್ಬಿಟ್ಟಾರಣ್ಣ. ಸರಿ, ಈ ಕಡೆ ಹೋಗೋಣ. ಏ ಹುಷಾರು, ಚಿನ್ನ ಚೈನ್ ಹಾಕಿದ್ದೀನಿ. ಆದ್ರೂ ಆನಂದ ಅಣ್ಣಂಗೆ ನನ್ನ ಮಗನ ಮೇಲೆ ಬೋ ಪಿರುತಿ. ಮಗನೇ, ನೀನ್ ದೊಡ್ಡನಾದ್ಮೇಲೆ ಯಾರ ತರನೂ ಆಗ್ಬೇಡ, ಆದ್ರೆ ರಕ್ಷಿತಾ ಮೇಡಮ್ ತರನೇ ಆಗು. ಯಾಕೆ ಹೇಳು, ಅವ್ರಿಗೆ ಡಬಲ್ ಪೇಮೆಂಟು. ಅದಕ್ಕೆ ಲೇ ಇವಳೆ, ಇವನ್ ದೊಡ್ಡನಾದ್ಮೇಲೆ DKD ಸೇರ್ಸನ, ಡ್ರಾಮಾ ಜೂನಿಯರ್ಸ್ ಸೇರ್ಸನ? ಡ್ರಾಮಾ ಜೂನಿಯರ್ಸ್. DKD. ಡ್ರಾಮಾ ಜೂನಿಯರ್ಸ್. DKD. ಡ್ರಾಮಾ ಜೂನಿಯರ್ಸ್. ಅವನು DKD ಸೇರ್ಕೋಬೇಕು. ಯಾಕೆ ಹೇಳು, ಒಬ್ಬ ಕೊರಿಯೋಗ್ರಾಫರ್ ಕಣೆ. DKD ಇರ್ಲಿ. ಅಳಿ ಅಂದ್ರೆ ಅವನ್ನ ಆಮೇಲೆ ಎಲ್ಲಾದ್ರೂ ಸೇರ್ಸಿರಂತೆ. ಪಾಪ ಮಗ ಡ್ಯಾನ್ಸ್ ಆಡಿ ಸುಸ್ತಾಗ್ಬಿಟ್ಟದೆ. ನಾನು ಹೋಗಿ ಮಲಗಿಸ್ಬಿಡ್ತೀನಿ. ಬಾರಪ್ಪ. ಓ, ಏನ್ ಮಾಡ್ತಿದ್ರಿ? ಮಗನ ಎತ್ಕೊಂಡೆ. ಅಲ್ಲಿ ಮಗು ಆಯ್ತಾ? ಇಲ್ವಾ? ಬಂಗಾರ. ಏನ್ ಮಾಡ್ತಾ ಇದ್ರಿ? ಮಗುನ ಆಟ ಆಡಿಸ್ತಿದ್ದೀನಿ. ಅಲ್ಲಿ ಮಗು ಆಯ್ತಾ? ಇಲ್ವಾ? ನಿಮ್ ಕೈಲಿ ಐತೆ? ಅತ್ತೆ ಏನ್ ಮಾಡಿದ್ರಿ? ಮುತ್ ಕೊಟ್ಟಳಿ ಅಂದ್ರೆ ಎಲ್ಲಿಗೆ? ಮುಖಕ್ಕೆ. ಅದ್ ಮುಖ ಅಲ್ಲ. ಅದು ಮುಖ ಅಲ್ಲ. ಅಪ್ಪೋ, ಮಲ್ಗಿಸ್ಬಿಟ್ಟು ಬರ್ತೇನೆ. ಮತ್ತೆ ಹುಷಾರಾಗಿ ನೋಡ್ಕೊಳ್ಳಿ. ಅವನು 25 ವರ್ಷ ಆದ್ಮೇಲೆ ಅಮೆರಿಕಕ್ಕೆ ಹೋಯ್ತಾನೆ. ಅವೋ ಅಳಿ ಅಂದ್ರೆ ಇಷ್ಟ ಚಿಕ್ಕ ವಯಸ್ಸಿಗೆ ಅಮೆರಿಕ ಅಂದ್ರೆ ಹೇಗೆ? ಅವನು ಅಮೆರಿಕದಲ್ಲಿ ABCD EFW XYZ ಅಂತ ಕೋರ್ಸ್ಗಳು ಕಲಿಬೇಕು. ಯಾವ ಕೋರ್ಸು? ಅಪ್ ಕೋರ್ಸು. ಅಂದ್ರೆ ಅವ್ನು ಎಷ್ಟು ಓದಿಸ್ತಾನೋ ಓದಿಸಿ. ನಾನು ಇವಾಗ 2 ಕೋಟಿ ಚೆಕ್ ಕೊಟ್ಬಿಡ್ತೀನಿ. ಅವ್ನ ಅಮೆರಿಕಕ್ಕೆ ಕಳಿಸಿ. ಅಯ್ಯೋ ಬಾಬಾ, ಚೆನ್ನಾಗಿ ಓದಿಸಿ, ಚೆನ್ನಾಗಿ ದೊಡ್ಡ ಮನುಷ್ಯ ಮಾಡಿ ಎಲ್ಲರ ಹತ್ರ ದೊಡ್ಡ ಹೆಸರು ತಗೋಬೇಕು. ಇಲ್ಲಿ ಮಗುನೇ ಇಲ್ಲ, ಅಮೆರಿಕ 2 ಕೋಟಿ ಅಂತಿದಾರಲ್ಲ, ಇಲ್ಲಿ ಮಗು ಇದೆ ಅಂತ ಅನ್ಕೊಂಡು ಆ ಮಗುನ ನಾನು ಕಿಡ್ನಾಪ್ ಮಾಡ್ತೀನಿ. ಯಾರ ನೀನ? ಲೇಟ್ರಿ ಹಾಕ್ಸನ್ನು ಮತ್ತ ಆಮೇಲೆ ಬರೋಗು. ಕಳ್ಳ ಕಳ್ಳ ಕಳ್ಳನಾ? ಇದು ಗನ್ನಲ್ಲಮ್ಮ, ಬನ್ನು. ಹಂಗಾರ ತಿನ್ಕ ಮನೆಗೆ ಹೋಗ್ಬಿಡಮ್ಮ. ಇದು ಬನ್ನಲ್ಲ, ಗನ್ನು.
ಮುಚ್ಕೊಂಡು ಎಲ್ಲರೂ ಕೈ ಎತ್ತಿದ್ರೆ ಸರಿ, ಇಲ್ಲ ಅಂದ್ರೆ ಇದ್ರೊಳಗೆ ಬುಲೆಟ್ ಎಲ್ಲ ಮಗು ಸೇರ್ಬಿಡುತ್ತೆ. ಅಳಿಯದ್ರೆ ಅವ್ನಿಗೆ ಏನ್ ಬೇಕು ಅದನ್ನ ಕೊಟ್ಟು ಕಳ್ಸಿ, ಮೊದ್ಲು ನನ್ನ ಮೊಮ್ಮಗು ಪ್ರಾಣ ಉಳಿಸಿ ಅಳಿಯದ್ರೆ. ಒಂದ್ ರೂಪಾಯಿನ ಕೊಡಕ್ಕೆ ಮಗು ಸುಡ್ತೀನ, ಸುಡ್ಕೋಗ. ಅಳಿಯಂದ್ರೆ ನೀವು ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ. ನೀನ್ ಕೊಡಕ್ ನಾನ್ ಬಿಟ್ಬಿಡ್ತೀನಿ. ಅಳಿಯಂದ್ರೆ ನನಗೆ ಮೊಮ್ಮಗು ಮುಖ್ಯ. ಇಬ್ರು ಸೇರಿ ಡೌನ್ ಮಾಡ್ತಾ ಇದ್ರ, ಮುಚ್ಕೊಂಡು ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತ್ಯಾ? ಏನ್ ಮಾಡ್ತೀನ? ಕಳ್ಳ ಮಗು ಕೊಡೋಣ. ನನ್ನ ಮಗು ಕಾಪಾಡಿದ ಆಪ್ತ ರಕ್ಷಕಣ ನೀವು. ಮಗು ಹಿಡ್ಕೊಳ, ಕೈ ಮುಗಿದ್ ಬಿಡ್ತೀನಿ ಅಣ್ಣಂಗೆ. ಥ್ಯಾಂಕ್ ಯು. ಮಾವ, ಕಳ್ಳ ಮಗುನ ಪ್ರಪಾತಕ್ಕೆ ಎತ್ಬಿಟ್ಟವನ ಹಿಡ್ಕಡೆ. ಮಾವ ಏನ್ ಮಾಡ್ತಿದ್ರಿ? ಮಗು ಪ್ರಪಾತಕ್ಕೆ ಬಿದ್ದಿತ್ತಲ್ಲ, ಹಿಡ್ಕೊಂಡಿದ್ದೀನಿ. ಅದ್ ಮಗು ಕೈಯ ಜೂನಿಯರ್ ಆರ್ಟಿಸ್ಟ್ ಕೈ. ಮತ್ತೆ ಮಗು ಎಲ್ಲಿ ಅಳಿಯಂದ್ರೆ? ಮಗು ಅಪ್ಪನ್ನು ತೊಡೆ ಮೇಲೆ ಆಟ ಆಡ್ತಾ ಇಲ್ವಾ? ಅಯ್ಯಯ್ಯೋ, ಒಳ್ಳೊಳ್ಳೊಳ್ಳು ಕಂದ, ಅಪ್ಪಣ್ಣನ ಥರ ಮಾತ್ರ ಆಬೇಡಪ್ಪ. ಫುಲ್ ಡಬಲ್ ಮೀನಿಂಗ್ ಡೈಲಾಗೆ. ಅಯ್ಯಯ್ಯೋ ಕಂದ, ಏನಪ್ಪ ಮಗು ಕಿತ್ಕೊಂಡ? ನೀನಂತ ಕಳ್ಳನು, ಮಗು ಕೀಳಕ್ಕೂ ಬರಲ್ಲ. ತಗ, ಥ್ಯಾಂಕ್ ಯು. ಅಳಿಯಂದ್ರೆ ಮಗು ಕೊಟ್ಬಿಟ್ರಲ್ಲ ಅಳಿಯಂದ್ರೆ. ಬಿಡು, ನನ್ನ ಮೊಮ್ಮಗು ಕಳ್ಳನ ಜೊತೆ ನಮ್ಮ ಮಾವ ಹೊಡೆದಾಡಿದ್ರು ಅಂದ್ರೆ ಕಳ್ಳ ಸತ್ತಿರ್ತಾನೆ, ಜಾಸ್ತಿ ಹೊಡೆದಿರ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ. ಅಳಿಯಂದ್ರೆ ಏನು? ನನ್ನ ಪ್ರಾಣ ಒತ್ತೆ ಇಟ್ಟು ಅಯ್ಯಯ್ಯೋ ನನ್ನ ಮೊಮ್ಮಗು ಜೀವ ಉಳಿಸಿದೀನಿ. ಅಯ್ಯಪ್ಪ, ಇವನ್ನ ಮುಂದೆ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು. ಲೇ ಸತ್ತೋದ್ನ ನೋಡೆ. 2 ಕೋಟಿ ಚೆಕ್ ಸಿಕ್ಕೈತಲ್ಲ ಬಿಡು, ಹೋದ್ರೈತಾನೆ. ಅಯ್ಯಯ್ಯೋ ಮಾವ, ನಿನ್ಗೊಂದು ಸತ್ಯ ಹೇಳ್ಬೇಕು, ನಿಜವಾಗ್ಲೂ ನಂಗೆ ಮಗು ಆಗಿಲ್ಲ ಕಣ ಮಾರಯ್ಯ. ನಾನು ಸತ್ತಿಲ್ಲ ಕಣ ಮಾರಾಯ. ನನ್ನ ಮಗನೇ ನನಗೆ ಮೋಸ ಮಾಡ್ತೀಯನೋ? ಕಿತ್ತೋದ್ ನನ್ನ ಮಗನೇ. ಈಗ ನೀ ಮೋಸಕ್ಕೊಂದು ಪ್ರಾಯಶ್ಚಿತ್ತ ಮಾಡಲೇಬೇಕು. ಮಾವ, ನನ್ನ ಕ್ಷಮಿಸ್ಬಿಡಿ. ನನ್ನ ಹೆಂಡತಿ ನಮ್ಮ ಅಪ್ಪ ನೋಡ್ಬೇಕು ಅಂತ ತುಂಬಾ ಗೋಗರಿತಾ ಇದ್ಲು. ನಿಮ್ಮಿಬ್ರು ಒಂದ್ ಮಾಡೋಕ್ಕೋಸ್ಕರ ಈ ಸಣ್ಣ ಸುಳ್ಳು ಹೇಳ್ದೆ. ಇದು ತಪ್ಪಾ? ಪರವಾಗಿಲ್ಲ ಮಗ, ಇನ್ನೊಂದು ವರ್ಷದಲ್ಲಿ ಸುಳ್ಳೆ ನಿಜ ಮಾಡ್ಬಿಡು. ಮುಂದಿನ ದೀಪಾವಳಿ ಹೊತ್ತಿಗೆ ಒಂದು ಕೊಡ್ತೀನಿ ಬಿಡಿ ಮಾವ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡೆಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡೆಯ ಮಗನಾದನು ಮಾವ ಮಗುವಾದನು. ಬಟ್ರೆ ಇದೊಂದು ಕಾಲ್ಪನಿಕ ಮಗು, ಹೇಗಿತ್ತು ಇದರಲ್ಲಿದ್ದ ನಗು? ಆ ಕಾನ್ಸೆಪ್ಟೇ ಮಜವಾದದ್ದು. ಒಂದು ಇಲ್ಲದೆ ಇರೋದನ್ನ ಇದೆ ಅಂತ ಹೇಳೋ ಕಾನ್ಸೆಪ್ಟ್, ಅದು ಅದನ್ನ ಯೋಚನೆ ಮಾಡಿದಾಗಲೇ ಗೆದ್ದುಬಿಟ್ಟಿದೆ ಅದು ಸ್ಕ್ರಿಪ್ಟ್. ಸೂಪರ್. ಓವರ್ ಆಲ್ ಆಗಿ ಒಳ್ಳೆ ನಾಟಕ, ಬರವಣಿಗೆನೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಓಕೆ ಅಣ್ಣ, ಏನ್ ಹೇಳ್ತೀರಣ್ಣ ಯಾಕೆ? ಕುರಿಗಳು ಸಾರ್, ಕುರಿಗಳು ನಮ್ಮ ಜನ ಕುರಿಗಳು ಹೇಳ್ಬಿಟ್ರೆ ಸಾಕು ನಂಬೋ ಅಂಥವ್ರು ಇದ್ದಾರೆ. ಆ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ದು ನಾಟಕ ತುಂಬಾ ಚೆನ್ನಾಗಿತ್ತು. ಸಂತೋಷ್ ಡಿಡ್ ವೆರಿ ಗುಡ್ ಜಾಬ್. ಅವನ ಹೆಂಡತಿಯಾಗಿ ಆಕೆನು ತುಂಬಾ ಚೆನ್ನಾಗಿ ಮಾಡಿದ್ಲು. ಅತ್ತೆ ಆಗಿ ಪಾಪ ಶಿ ಟ್ರೈಡ್ ಏನೋ ಕುಂಟಿ ಗಿಂಟಿ ತರ ಎಲ್ಲ ಸ್ಟೆಪ್ ಎಲ್ಲ ಹಾಕಿ ಮಾಡೋ ಥರ ಆಯಮ್ಮನು ಟ್ರೈ ಮಾಡಿದ್ಲು. ಅವರಿಬ್ಬರು ಪಾತ್ರ ಸಣ್ಣ ಪಾತ್ರ ಚೆನ್ನಾಗಿತ್ತು. ಇಮ್ಯಾಜಿನ್ ಪ್ರೇಮ್ ಬಂದಿದ್ದಾರೆ. ಯಾವಾಗ ಕರೆಸಿದ್ರು? ಸರ್, ಗೌಡ್ರಿಗೆ ಸ್ವಾಗತ. ಬನ್ನಿ ಸರ್, ಯಾವಾಗ ಬಂದ್ರಿ ಸರ್? ಪ್ಲೀಸ್ ಬನ್ನಿ ಸರ್. ಕೂತ್ಕೊಳ್ಳಿ. ಏನ್ ಪ್ರೇಮ್ ಸಮಾಚಾರ, ಆಗಿದ್ದೀರಿ? ಹೇಳ್ಬೇಕಣ, ನೀವೇ ಹೇಳ್ಬೇಕು. ಎಲ್ಲ ಪಟಪಟ ಜಡ್ಡೆ ಎಲ್ಲ ಒಡಿ ಸೇರ್ಕೊಂಡ್ಬಿಡ್ತೀವಿ ಮಂಡ್ಯ. ಹೌದಾ? ಏನ್ ಶೂಟಿಂಗ್ ಹೋಗಿದ್ರಂತೆ ಪ್ರೇಮ್? ಡೈಲಿ ಪಟಪಟಿ ಚಟಿ ಹಾಕೊಂಡೆ ನೀನ್ ಎಲ್ಲ ಕಡೆಗೆ ಓಡಾಡೋದು. ಬಿಡ್ಬಿಡಿ ಅಣ್ಣ, ಒಂದ್ ವಿಷಯ ಗೊತ್ತಾ ನಿಮಗೆ? ಹೇಳಿ. ಬೆಳಿಗ್ಗೆ ಮೇಡಮ್ ಅವರು ಅಲ್ಲ ಅಂದ್ರು, ಅದಕ್ಕೆ ನೋಡ್ಕೊಳೋಣ ಅಂತ ಬಂದ್ಬಿಟ್ಟೆ. ಹೌದಾ? ಓಕೆ, ಆಮೇಲೆ ಇನ್ನೇನ್ ಸಮಾಚಾರ? ಇನ್ನೇನಿಲ್ಲ, ಮೈಸೂರಲ್ಲಿ ಇದೆ. ಬೆಳಿಗ್ಗೆ ಅಲ್ಲ ಹೋದ್ರಲ್ಲ, ಅದಕ್ಕೆ ಸೀರಿಯಸ್ ಅಂದ್ಬಿಟ್ಟು ನೋಡ್ಕೊಂಡಾಗ ಅಂದ್ಬಿಟ್ಟೆ. ಏನೋ ಸಮಾಚಾರ? ಹೌದಾ, ಮೈಸೂರಲ್ಲಿ ನನ್ ಗಂಡ ಹಿಂಗ್ ಮಾತಾಡ್ತಾನೆ ಅಂತ ಅಂದಿರುದು. ಗೌಡ್ರೆ, ಯಾವ ಡಾಕ್ಟರ್ ಹತ್ರ ಹೋಗಿದ್ರಿ ಅಲ್ಲಿ ನೋವಿಗೆ? ನಾನ್ರಿ ಅವನಿಗೆಲ್ಲ ಹಲ್ ನೋವು ಕರ್ಕೊಂಡು ಹೋಗಿದ್ದೆ ಅಂದ್ರಲ್ಲ. ಅವನೇ ಕರ್ಕೊಂಡು ಹೋದ, ನಾನೇ ಹೋಗ್ಲಿಲ್ಲ. ನಾನೇ ಕರ್ಕೊಂಡು ಹೋಗಿದ್ದೆ ಬೆಳಿಗ್ಗೆ ಮೈಸೂರಿಗೆ ಕರ್ಕೊಂಡಾಗ. ಹೇಳ್ಬಿಡಿ
ಮುಚ್ಕೊಂಡಿರು. ಗಂಡನಿಗೆ ಮುಚ್ಕೊಂಡಿರೋ ಅಂತಾರಲ್ಲ ನಾನು ಅಂತೀನಿ ಈಗ ನೋಡಿ ಹಿಂಗೆಲ್ಲ ಮಾತಾಡ್ಬೋದು. ಏನ್ ಬೇಡ ನೀವು ಇದೇ ಕಳಿಸಿರೋದು, ನೀವು ಕಾಮಿಡಿ ರಿಸರ್ಚ್ ಮಾಡಿದ್ರು. ಆಮೇಲೆ ಆಯ್ತು ಬಿಡಿ, ಹೆಂಗಿದ್ರು ಮೈಸೂರಲ್ಲಿ ಇದ್ದೀರಲ್ಲ, ಚೆನ್ನಾಗೆಲ್ಲ ಆಗ್ಬೋದಲ್ವಾ? ಎಲ್ಲ ವರ್ಕೌಟ್ ಆಗ್ತಾ ಇದೆಯಲ್ಲ? ಖಂಡಿತ ಅಪ್ಪಾಜಿ. ಆಯ್ತಾಯ್ತು, ಎಂಜಾಯ್ ಮಾಡಿ. ಏನ್ ಸರ್ ಅದು? ಅಲ್ಲಲ್ಲ, ಚೆನ್ನಾಗಿ ಶೂಟಿಂಗ್ ಮಾಡಿ ಅಂತ ಹೇಳ್ತಾನೆ. ನಿನ್ಗೇನಮ್ಮ ಅನಿಸ್ತು? ಇವ್ರಿಗೇನೋ ಬೇರೆ ಇಮ್ಯಾಜಿನೇಷನ್ ಆಗೋಯ್ತಲ್ಲ. ಅಲ್ಲ ಒಂದ್ ನಿಮಿಷ, ಇಲ್ಲಿ ಮಾತಾಡಕ್ಕೆ ನಿಮ್ಮ ಪಕ್ಕನೆ ಬಂದ್ಬಿಡ್ತೀನಿ. ಬನ್ನಿ ಬನ್ನಿ ಬಂದ್ಬಿಡ್ಲಾ? ಬನ್ನಿ ಬನ್ನಿ. ಆಮೇಲೆ ಇನ್ನೇನ್ ಸಮಾಚಾರ? ಹೇಳ್ಬೇಕಲ್ಲ, ಎಲ್ಲ ಆರಾಮಾಗಿದ್ದೀರಿ? ಸೂಪರ್ ಅಣ್ಣ. ಬೇರೆ ಇನ್ನೇನ್ ಸಮಾಚಾರ? ಹೇಳ್ಬೇಕಲ್ಲ, ಮೈಸೂರಲ್ಲಿ ಮುಂದೆ ಕೇಳಿ. ಮುಂದಕ್ಕೆ ಇನ್ನೇನ್ ಹೇಳೋದು? ಯಾಕೆ ಮೇಡಮ್ ಅವ್ರು ಯಾಕೆ? ಮೇಡಮ್ ಅವರು ನಿಮಗೆ ಗೊತ್ತಲ್ಲ, ನಾವು ಮಂಡ್ಯದ್ರು. ಬಹಳ ಸಂತೋಷ, ಬಹಳ ಆಯ್ತು, ಹೋಗಪ್ಪ. ಜಗಣ ಅದ ಭಟ್ರ ಹತ್ರ ಮಾತಾಡ್ಬೇಕು. ಭಟ್ರೆ ಹೇಗಿದ್ದೀರಾ? ಆರಾಮ್ ಗೌಡ್ರ, ಆರಾಮ್. ಮೇಡಮ್ ಅವರು ನಿಮಗೆ ಹೊಡೆದು ಸಣ್ಣಕ್ಕೆ ಮಾಡ್ಬಿಟ್ಟವ್ರೆ, ಬೇಜಾರು ಮಾಡ್ತಿದ್ರೆ. ಹಂಗೆ ಅವರು ಮಾಮೂಲಿ ರಾತ್ರಿ ಹೊತ್ತು ನಮಗೂ ಭಯಂಕರ. ಏನು ಎಲ್ಲೋ ಇದೆಯಾ ನನ್ನ ಮಗನೇ ನೀನು? ಯಾರಿಗೆ ಬೈತಾ ಇದ್ದೀರಿ? ರೀ ಅವನು ಮನು ಅಲ್ಲ ರೀ, ರೀ ನನ್ ಗಂಡ ಹಂಗೆಲ್ಲ ಮಾತಾಡ್ತಾನ ಸರ್, ತುಂಬಾ. ಆಯ್ತು ಬಿಡಮ್ಮ, ನಿನ್ ಗಂಡ ಹೆಂಗ್ ಮಾತಾಡ್ತಾನ? ಒಳ್ಳೆ ಮೂಡ್ ಬಂದಾಗ ಒಳ್ಳೆ ಮೂಡ್ ಬಂದಾಗ ಹೆಂಗ್ ಮಾತಾಡ್ತಾನ? ಹೇಳಮ್ಮ, ಕಂಡವ್ರ ಮನೆ ಕತೆ ಕೇಳೋಣ ನಾವು. ಹೇಳಮ್ಮ. ಸರ್ ನಾನು ಒಂದ್ ವಿಚಾರ ಕೇಳಲ್ಲ? ಹೇಳಿ. ನೀವು ಮೂಡ್ ಬಂದಾಗ ನೀವು ನಿಮ್ಮ ಹೆಂಡತಿ ಹತ್ರ ಹೆಂಗ್ ಮಾತಾಡ್ತೀರಾ? ನಾವು ಆ ಟೈಪ್ ಈ ಟೈಪ್ ಏನೇನೋ ಮಾತಾಡ್ತೀವಿ ಮೇಡಮ್ ಅವರೇ. ಮುಂಚೆ ಎಲ್ಲ ದಿನವೆಲ್ಲ ಮಾತಾಡ್ತಾ ಇದ್ವಿ, ಈಗ ತಿಂಗಳಿಗೊಂದ್ಸರಿ ಮಾತಾಡ್ತಾ ಇದ್ವಿ. ಯಾಕಾದ್ರೂ ಕೇಳಿದಕ್ಕೆ ಉತ್ತರ ಕೊಡ್ಲೇಬೇಕಲ್ಲಪ್ಪ. ನಿಮ್ ಹೆಂಡತಿ ಹತ್ರ ಹೆಂಗ್ ಮಾತಾಡ? ಅವಾಗ ತುಂಬಾ ಫ್ರೀ ಆಗಿದ್ದೆ, ಅವಾಗ ದಿನವೆಲ್ಲ ಕುತ್ಕೊಂಡು ಮಾತಾಡ್ತಿದ್ದೆ. ಈಗ ಸ್ವಲ್ಪ ಬಿಸಿ ಆಗಿದೆ, ತಿಂಗಳಿಗೊಂದ್ಸರಿ ಮಾತಾಡ್ತೀನಪ್ಪ, ಅದನ್ನ ಹೇಳ್ದೆ. ನೀವ್ ಹೇಳಿ, ನಿಮ್ ಕತೆ ಹೇಳಿ. ನೀವು ನಮ್ಮದು ಹೇಳ್ಬೇಕಲ್ಲ, ನೀವೇನ್ ದಿನವೆಲ್ಲ ಮಾತಾಡ್ತಿರೋ? ಇಲ್ಲ ಸರ್, ಗಂಟೆಗಟ್ಟಲೆ ಮಾತಾಡ್ತಿರೋ? ಟೈಮೇ ಸಿಗಲ್ಲ ಸರ್. ಅದು ಮಾತಾಡಕ್ ನೀವೇ ಹುಡ್ಕೊಂಡು ಹೋಗ್ತಿರೋ? ಅಣ್ಣ ಜಗಳ ಅದೆಲ್ಲ ಪರ್ಸನಲ್ ಆಗಿ ಅಣ್ಣ, ಅದೆಲ್ಲ ಪರ್ಸನಲ್ ಅಣ್ಣ, ಅದೆಲ್ಲ ಹೇಳ್ಬಾರ್ದು. ಇಲ್ಲ ಸರ್, ನಾವು ದಿನ ಮಾತಾಡ್ತೀವಿ. ಅಂದ್ರೆ ಸೂರ್ಯನ್ ಜೊತೆ, ನನ್ ಜೊತೆ, ಬೌಬೌ ಜೊತೆ, ಎಲ್ಲರ ಜೊತೆನೂ ಮಾತಾಡ್ತಾರ. ನಿಮಿಷ, ಏನ್ ಸರ್ ಹೇಳಿ ಸರ್? ಓಕೆ, ಕಿವಿಲ್ ಏನೋ ಗುಟ್ಟ ಹೇಳ್ತಾರೆ. ಹೌದಾ ಸರ್? ಹೌದಾ? ಓಕೆ ಸರ್, ಟೈಮ್ ಆಯ್ತು ಅಂತ, ಶೂಟಿಂಗ್ ನೋಡ್ಬೇಕು. ಬಾಯ್ ಕಂದ. ಶೂಟಿಂಗ್ ಬರಲ್ಲ, ಲೇಟ್ ಆಯ್ತು. ಬಿಡಿ ಮನೆ ಕಾರ್ತಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬರ್ಲಿ ಚಪ್ಪಾಳೆ ಸರ್. ಬಾಯ್ ಸರ್. ನೀವೇ ಒಬ್ಬರೆಲ್ಲ ಇಮ್ಯಾಜಿನೇಷನ್ ಆಕ್ಟ್ ಮಾಡಕ್ಕೆ ತಾಕತ್ತಿರೋದು, ನಮಗೂ ಜಡ್ಜ್ಗಳು ಇದಾವೆ ಅಂತ ತೋರ್ಸಕ್ಕೆ ಮಾಡಿದಂಥದ್ದು. ಮತ್ತೆ ಯೋಗರಾಜ್ ಭಟ್ರೆ, ನೀವು ರೇಣುಕಾಜಿ ಹತ್ರ ಎಷ್ಟೊತ್ತು ಮಾತಾಡ್ತೀರಾ? ಜಾಡ್ಸೋದ್ದು ಮನೆಯಿಂದ ಹೊರಗೆ ಹಾಕ ಗಂಟೆ ಮಾತಾಡ್ತೀವಿ. ಕೈ ಮುಗಿದು ಈಡ್ಗಾಯಿ ಹೊಡೆದು ಕಳಿಸ್ಬಿಡ್ತಾರೆ, ಆಚೆ ಹೋಗಪ್ಪ ಅಂತ. ಸೊ ದಿಸ್ ಇಸ್ ಅನ್ ಇಮ್ಯಾಜಿನೇಷನ್. ತುಂಬ ತಮಾಷೆಗಾಗಿ, ನಗುವಿಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ಇಮ್ಯಾಜಿನರಿ ಮಗು ಇದ್ದಂತ ಒಂದು ಆಕ್ಟ್, ಇದನ್ನ ಜಡ್ಜಸ್ ಮೆಚ್ಕೊಂಡಿದ್ದಾರೆ. ಇದಕ್ಕೆ ನಗಾರಿನ ಪುಂಗಿನ ಪುಂಗಿ. ಓಕೆ, ಪುಂಗಿ ಪ್ಲೀಸ್. ಚಪ್ಪಾಳೆ. ಥ್ಯಾಂಕ್ ಯು ಟು ದ ಗ್ಯಾಲರಿ ಪ್ಲೇಸ್. ಸಾಮಾನ್ಯವಾಗಿ ಹುಡುಗರ ಹೈಟು, ಕಲರು, ಸ್ಮೈಲು, ಪರ್ಸನಾಲಿಟಿ, ಪರ್ಸ್ ಕೆಪಾಸಿಟಿನ ನೋಡಿ ಹುಡುಗಿಯರು ಲವ್ ಮಾಡ್ತಾರೆ. ಆದ್ರೆ ಇಲ್ಲೊಬ್ಳು ಹುಡುಗಿ ತನ್ನ ಹುಡುಗನ ಹೇರ್ ಸ್ಟೈಲ್ಗೆ ಫಿದಾ ಆಗಿ ಅವನ್ನ ಲವ್ ಮಾಡ್ತಾ ಇದ್ದಾಳೆ. ಅಸಲಿ ವಿಷಯ ಏನಂತಂದ್ರೆ, ಆ ಹುಡುಗನ ಹೇರ್ ಸ್ಟೈಲ್ ಒರಿಜಿನಲ್ ಅಲ್ಲ ರೀ, ಅದು ಬಿಕ್ಕು. ಈ ವಿಷಯ ತನ್ನ ಹುಡುಗಿಗೆ ಗೊತ್ತಾಗ್ದಿರೋ ಹಾಗೆ ಮೇಂಟೈನ್ ಮಾಡ್ತಾನೆ ನಮ್ಮ ವರಮಹಾಶಯ. ಮುಂದೇನಾಗುತ್ತೆ? ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಿದ್ದಾರೆ ಉಡುಪಿಯ ರಾಕೇಶ್, ಬಾಗಲಕೋಟೆಯ ದಾನಪ್ಪ, ಮುಡುಬುದ್ರೆ ವಿಶ್ವನಾಥ್, ಬೆಳತಂಗಡಿಯ ದಿವ್ಯಾ ಆಂಚನ್ ಹಾಗೂ ಮೈಸೂರಿನ ಮನೋಹರ್.